ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಾಕ್ ಆಫ್ ಟುಡೇ. ಇವತ್ತು ನಾನು ಹೇಳ್ತಿರೋದು ಒಂದು ಸೂಪರ್ ಇನ್ಸ್ಪೈರಿಂಗ್ ಸ್ಟೋರಿ ನೇಹಾ ಗುಪ್ತಾ ಅವರ ಬಗ್ಗೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಜೋಡಿ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಇನ್ಫ್ಲೂಯೆನ್ಸರ್ ಸ್ಯಾಮ್ ಸಮೀರ್ ಮತ್ತು ನೇಹಾ ಗುಪ್ತಾ ಅವರ ಹೂ ಮುಡ್ಸೋ ಶಾಸ್ತ್ರದ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಫ್ಯಾನ್ಸ್ ಎಲ್ಲರೂ ಶಾಕ್ ಆಗಿ ಸ್ಯಾಮ್ ಸಮೀರ್ ಅವರ ಗರ್ಲ್ ಫ್ರೆಂಡ್ ನೇಹಾನಾ ಅಂತ ಸರ್ಪ್ರೈಸ್ ಆಗಿ ಈಗ ನೈಸ್ ಪೇರ್ ಅಂತ ಫುಲ್ ಹ್ಯಾಪಿ ಆಗಿದ್ದಾರೆ. ಬಟ್ ವೇಟ್, ಈ ನೇಹಾ ಗುಪ್ತಾ ಯಾರು ಗೊತ್ತಾ? ಅವರು ಜಸ್ಟ್ ಇನ್ಫ್ಲೂಯೆನ್ಸರ್ ಫಿಯಾನ್ಸಿ ಅಲ್ಲ, 16ನೇ ವಯಸ್ಸಿನಲ್ಲಿ ತಮ್ಮ ಪ್ಯಾಷನ್ ನಿಂದ ಲಕ್ಷಾಂತರ ರೂಪಾಯಿ ಗಳಿಸಿದ ಎಂಟ್ರಪ್ರನರ್. ಸೊ ಅವರ ಇನ್ಸ್ಪೈರಿಂಗ್ ಜರ್ನಿ ಏನು ಅಂತ ಬನ್ನಿ ನೋಡೋಣ. ಡೋಂಟ್ ಸ್ಕಿಪ್. ನೇಹಾ ಅವ್ರಿಗೆ ಬೇಕಿಂಗ್ ಮೇಲೆ ಇಂಟ್ರೆಸ್ಟ್ ಚೈಲ್ಡ್ಹುಡ್ ಇಂದಲೇ ಇತ್ತು. ಚಿಕ್ಕ ವಯಸ್ಸಿನಲ್ಲೇ ಚಾಕ್ಲೇಟ್ ಮತ್ತು ಸ್ವೀಟ್ಸ್ ಮಾಡೋದು ಅವರ ಪ್ಯಾಷನ್ ಆಗಿತ್ತು. ಇಂಟ್ರೆಸ್ಟಿಂಗ್ ಥಿಂಗ್ ಏನ್ ಗೊತ್ತಾ, ಅವರ ಮನೆಯಲ್ಲಿ ಓವನ್ ಇರಲಿಲ್ಲ, ಆದ್ರೂ ಕೂಡ ಅವರು ಗಿವ್ ಅಪ್ ಮಾಡಲಿಲ್ಲ. ತಮ್ಮ ಪಕ್ಕದ ಮನೆಗೆ ಹೋಗಿ ಓವನ್ ನ ಯೂಸ್ ಮಾಡಿ ಫಸ್ಟ್ ಟೈಮ್ ಒಂದು ಕೇಕ್ ನ ಟ್ರೈ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಅವರು ವೀಕೆಂಡ್ ಗಳಲ್ಲಿ ಒಂದು 3-4 ಜನ ಸ್ಟೂಡೆಂಟ್ಸ್ ಗಳಿಗೆ ಚಾಕ್ಲೇಟ್ ಮಾಡೋದು ಹೇಗೆ ಅಂತಾನು ಕೂಡ ಹೇಳ್ಕೊಡ್ತಿರ್ತಾರೆ. ಸೊ ಇಲ್ಲಿ ನಾವು ಏನ್ ಲೆಸನ್ ನ ಕಲ್ತ್ಕೋಬಹುದು ಅಂತಂದ್ರೆ, ಸ್ಟಾರ್ಟ್ ಸ್ಮಾಲ್ ಬಟ್ ಸ್ಟಾರ್ಟ್ ಅರ್ಲಿ. 10th ನಂತರ ಎಲ್ಲರೂ ಡಿಗ್ರಿ ಮಾಡೋದು ಕಾಮನ್, ಆದ್ರೆ ನೇಹಾ ಅವರು ಒಂದು ಬೋಲ್ಡ್ ಡಿಸಿಷನ್ ತಗೋತಾರೆ. ನನ್ನ ಪ್ಯಾಷನ್ ನಾನು ಕರಿಯರ್ ಮಾಡಬೇಕು ಅಂತ ಅವರು ಪ್ರೊಫೆಷನಲ್ ಬೇಕಿಂಗ್ ಕೋರ್ಸ್ ನ ಹುಡುಕ್ದಾಗ ಅವರಿಗೆ ಶಾಕ್ ಆಯ್ತು. ಆದ್ರೆ ಬೇಕಿಂಗ್ ಕೋರ್ಸ್ ನ ಫೀಸು ಸುಮಾರು ಒಂದು 14 ಲಕ್ಷ ಇತ್ತು. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಈಸಿ ಡಿಸಿಷನ್ ಅಲ್ಲ. ಅವರ ಫ್ಯಾಮಿಲಿ ಕೂಡ ಇನಿಷಿಯಲಿ ಕನ್ಫ್ಯೂಸ್ಡ್ ಆಗಿತ್ತು. ನೇಹಾ ಅವರ ಫಾದರ್ ಫಸ್ಟ್ ಅಲ್ಲಿ ಡೌಟ್ ಇದ್ರು, ಕೇಕ್ ಮಾಡೋಕೆ ಇಷ್ಟು ಇನ್ವೆಸ್ಟ್ ಮಾಡ್ಬೇಕಾ ಅಂತ. ಬಟ್ ನೇಹಾ ಅವರು ಗಿವ್ ಅಪ್ ಮಾಡಲಿಲ್ಲ, ತಮ್ಮ ಡೆಡಿಕೇಶನ್ ಮತ್ತು ಕಾನ್ಫಿಡೆನ್ಸ್ ನ ತೋರಿಸಿದ್ರು. ಸೊ ಫೈನಲಿ ಅವರ ಫಾದರ್ ಮತ್ತೆ ಅವರ ಮನೆಯವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಸೊ ದಿಸ್ ವಾಸ್ ಇಟ್ ಟರ್ನಿಂಗ್ ಪಾಯಿಂಟ್. ಅವಕಾಶ ಸಿಕ್ಕ ಮೇಲೆ ನೇಹಾ ಅವರು ಫುಲ್ ಫೋಕಸ್ ಇಟ್ಟು ಲರ್ನಿಂಗ್, ಪ್ರಾಕ್ಟೀಸ್ ಮತ್ತೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರು. ಸೊ ರಿಸಲ್ಟ್, ತಮ್ಮ 16ನೇ ವಯಸ್ಸಿನಲ್ಲೇ ಪ್ರೊಫೆಷನಲ್ ಬೇಕರ್ ಆಗಿ ಹೊರಹೊಮ್ಮಿದ್ರು. ಅವರ ಬಿಸ್ನೆಸ್ ಜರ್ನಿ ಹೇಗಿತ್ತು ಅಂದ್ರೆ, ಕೋರ್ಸ್ ನಂತರ ಜಾಬ್ ಮಾಡಬಹುದು, ಆದ್ರೆ ನೇಹಾ ಅವರು ಚೂಸ್ ಮಾಡಿದ್ದು ಎಂಟ್ರಪ್ರನರ್ಶಿಪ್. ತಮ್ಮ ಮನೆಯ ಕಿಚನ್ ಅನ್ನೇ ಸ್ಟಾರ್ಟ್ ಅಪ್ ಲ್ಯಾಬ್ ಆಗಿ ಯೂಸ್ ಮಾಡ್ಕೊಂಡ್ರು. ಇನಿಷಿಯಲಿ ಆರ್ಡರ್ಸ್ ಕಡಿಮೆ ಇತ್ತು, ಬಟ್ ದೇ ನೆವರ್ ಕಾಂಪ್ರಮೈಸ್ಡ್ ಆನ್ ಕ್ವಾಲಿಟಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಮಾರ್ಟ್ ಆಗಿ ಫೋಟೋಸ್, ಡಿಸೈನ್ಸ್ ನ ಪೋಸ್ಟ್ ಮಾಡ್ತಾ ಬಂದ್ರು. ಸ್ಲೋಲಿ ಅವರ ಕೇಕ್ ಗಳು ವೈರಲ್ ಆಗಲು ಶುರು ಆಯ್ತು. ಇಂದು ಅವರ ಬ್ರ್ಯಾಂಡ್ ಕ್ರೀಮ್ ಆನ್ ಟಾಪ್ ಬೈ ನೇಹಾ ಗುಪ್ತಾ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ. ಬೆಂಗಳೂರಿನಲ್ಲಿ ವೆಲ್ ನೋನ್ ಬ್ರಾಂಡ್ ಆಗಿ ಕೂಡ ಗ್ರೋ ಆಗ್ತಾ ಇದೆ. ಈಗ ಅವರು ಜಸ್ಟ್ ಅರ್ನಿಂಗ್ ಮನಿ ಅಲ್ಲ, ಮತ್ತೆ ಬ್ರ್ಯಾಂಡ್ ಕೂಡ ಬಿಲ್ಡ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಕ್ರೀಮ್ ಆನ್ ಟಾಪ್ ಬೈ ನೇಹಾ ಗುಪ್ತಾ ಅಂತ ಸರ್ಚ್ ಮಾಡಿದ್ರೆ ಅವರ ಅಮೇಜಿಂಗ್ ಕೇಕ್ ಡಿಸೈನ್ಸ್ ನಾವು ನೋಡಬಹುದು. ನೇಹಾ ಅವರು ಟೆಡೆಕ್ಸ್ ಮತ್ತೆ ಜೋಶ್ ಟಾಕ್ ಸ್ಪೀಕರ್ ಕೂಡ ಹೌದು. ನೇಹಾ ಅವರು ಬಿಸ್ನೆಸ್ ಮಾತ್ರ ಮಾಡಿಲ್ಲ, ಅವರು ಎಕ್ಸ್ಪಿಡಿಯೇಷನ್ ಅನ್ನಪೂರ್ಣ ಅನ್ನುವ ಇನಿಷಿಯೇಟಿವ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಬರುವಂತಹ ಎವ್ರಿ ಆರ್ಡರ್ಗೆ ಒಂದು ಮೀಲ್ ನೀಡಿ ಪೀಪಲ್ಗೆ ಡೊನೇಟ್ ಮಾಡ್ತಾರೆ. ಸೊ ಇದು ರಿಯಲ್ ಸಕ್ಸಸ್. ಫ್ರೆಂಡ್ಸ್, ಈ ಸ್ಟೋರಿಯಿಂದ ನಾವು ಏನನ್ನ ತಿಳ್ಕೋಬಹುದು ಅಂತ ಹೇಳಿದ್ರೆ, ಫಸ್ಟ್ ಒನ್, ಜಸ್ಟ್ ಸ್ಟಾರ್ಟ್. ನೀವೇನಾದ್ರೂ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯ್ಬೇಡಿ. ಸೊ ಅವತ್ತಿನ ದಿನನೇ ಸ್ಟಾರ್ಟ್ ಮಾಡಿ. ಎರಡನೇದು, ಏಜ್ ಇಸ್ ಜಸ್ಟ್ ಎ ನಂಬರ್. ಸೊ ಸಕ್ಸಸ್ಗೆ ಏಜ್ ಮ್ಯಾಟರ್ ಆಗೋದಿಲ್ಲ. ಸೊ ಇಲ್ಲಿ ನೇಹಾ ಅವರು ತಮ್ಮ 12 ವಯಸ್ಸಿನಲ್ಲೇ ಅವರಿಗೆ ಬೇಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಅದನ್ನ ಕಂಟಿನ್ಯೂ ಮಾಡಿಕೊಂಡು ಇವಾಗ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದ್ದಾರೆ. ಮೂರನೇದು, ಕ್ವಾಲಿಟಿ ಇಸ್ ಎವ್ರಿಥಿಂಗ್. ನೀವು ಬೆಸ್ಟ್ ಕೊಟ್ರೆ ಮನಿ ನಿಮ್ಗೆ ಫಾಲೋ ಮಾಡುತ್ತೆ. ಸೊ ಫ್ರೆಂಡ್ಸ್, ಈ ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಗೆ ಹೇಗನ್ಸ್ತು? ನೀವು ಕೂಡ ನಿಮ್ಮ ಪ್ಯಾಷನ್ ಅನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ? ಹಾಗಿದ್ರೆ ಈಗಲೇ ಸ್ಟಾರ್ಟ್ ಮಾಡಿ. ಬೈ ದ ವೇ ಫ್ರೆಂಡ್ಸ್, ಒಂದು ಸ್ಮಾಲ್ ಅಪ್ಡೇಟ್. ನೇಹಾ ಗುಪ್ತಾ ಈಗ ಇನ್ಫ್ಲೂಯೆನ್ಸರ್ ಸ್ಯಾಮ್ ಸಮೀರ್ ಅವರ ಫಿಯಾನ್ಸಿ ಆಗಿದ್ದಾರೆ. ಪರ್ಸನಲ್ ಲೈಫ್ ನಲ್ಲೂ ಕೂಡ ಅವರು ಹ್ಯಾಪಿ ಫೇಸ್ ನಲ್ಲಿ ಇದ್ದಾರೆ. ಸೊ ಇದು ನಮಗೆ ಒಂದು ಲೆಸನ್. ಸಕ್ಸಸ್ ಅಂದ್ರೆ ಮನಿ ಮಾತ್ರ ಅಲ್ಲ, ಲೈಫ್ ಬ್ಯಾಲೆನ್ಸ್ ಕೂಡ. ಫ್ರೆಂಡ್ಸ್, ನೇಹಾ ಗುಪ್ತಾ ಅವರ ಈ ಇನ್ಸ್ಪೈರಿಂಗ್ ಸ್ಟೋರಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಸ್ಯಾಮ್ ಸಮೀರ್ ಮತ್ತು ನೇಹಾ ಅವರ ಪೇರ್ ಹೇಗಿದೆ? ನೀವೇನಾದರೂ ಸ್ಯಾಮ್ ಸಮೀರ್ ಅವರ ಫ್ಯಾನ್ ಆಗಿದ್ದರೆ ಅವರ ಫ್ಯಾನ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಇನ್ನೊಂದು ಇನ್ಸ್ಪೈರಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.